ಒಂದು ಜಿಂಕೆ ಎರಡು ಸಿಂಹಗಳ ಜೊತೆಗೆ ಯಾವುದೇ ಭಯ ಇಲ್ಲದೆ ಧೈರ್ಯವಾಗಿ ನಡ್ಕೊಂಡು ಬರ್ತಾ ಇತ್ತು. ಅದನ್ನ ನೋಡಿದ ಒಬ್ಬ ವ್ಯಕ್ತಿ ಶಾಕ್ ಆದ. ಆಗ ಆ ವ್ಯಕ್ತಿ ಜಿಂಕೆಯನ್ನ ಕೇಳ್ತಾನೆ, ನಿನಗೆ ಸಿಂಹಗಳನ್ನ ನೋಡಿ ಭಯ ಆಗ್ತಿಲ್ವಾ ಅಂತ. ಜಿಂಕೆ ನಿಧಾನವಾಗಿ ಹೇಳುತ್ತೆ, ಕೆಲವು ದಿನಗಳ ಹಿಂದೆ ಒಂದು ಸಿಂಹ ಸತ್ತು ಹೋಗಿತ್ತು. ಅನಾಥವಾಗಿದ್ದ ಅದರ 2 ಮರಿಗಳನ್ನ ನೋಡಿ ನನಗೆ ಅಯ್ಯೋ ಅನಿಸ್ತು. ಅದಕ್ಕೆ ನಾನೇ ಅವಕ್ಕೆ ಹಾಲನ್ನ ಕುಡಿಸಿ ನನ್ನ ಮರಿಗಳಂತೆ ಸಾಕಿದ್ದೀನಿ. ಈಗ ಇಡೀ ಕಾಡಲ್ಲಿ ಈ 2 ಸಿಂಹಗಳು ನನ್ನ ಕಡೆ ಯಾರು ಕೂಡ ಕೆಟ್ಟ ದೃಷ್ಟಿಯನ್ನ ಹಾಕೋದಕ್ಕೂ ಬಿಡೋದಿಲ್ಲ. ಎಲ್ಲರೂ ನನಗೆ ಗೌರವ ಕೊಡ್ತಾರೆ ಅಂತ ಹೇಳ್ತು. ಆಗ ಅಲ್ಲೇ ಹತ್ತಿರದ ಮರದ ಮೇಲೆ ಕೂತ್ಕೊಂಡಿದ್ದ ಗಿಳಿ ಜಿಂಕೆಯ ಮಾತನ್ನ ಕೇಳಿಸಿಕೊಳ್ಳುತ್ತೆ. ನಾನು ಕೂಡ ಇಂಥ ಕೆಲಸವನ್ನ ಮಾಡಿದ್ರೆ ಎಲ್ಲರೂ ನನಗೂ ಗೌರವ ಕೊಡಬಹುದು ಅಂತ ಆಲೋಚನೆಯನ್ನ ಮಾಡುತ್ತೆ. ಆಗ ಅದರ ಕಣ್ಣಿಗೆ ನೆಲದ ಮೇಲೆ ಗಾಯಗೊಂಡು ಬಿದ್ದಿದ್ದ ಒಂದು ಹಾವು ಕಾಣಿಸುತ್ತೆ. ಕೂಡಲೇ ಗಿಳಿ ಹಾವಿನ ಬಳಿ ಹಾರಿ ಬಂದು ಹಾವಿಗೆ ಚುಚ್ಚಿಕೊಂಡಿದ್ದ ಮುಳ್ಳನ್ನ ತೆಗೆದು ಅದಕ್ಕೆ ಸಹಾಯವನ್ನ ಮಾಡುತ್ತೆ. ಹಾವು ಸ್ವಲ್ಪ ಚೇತರಿಸಿಕೊಂಡ ಕೂಡಲೇ ಹೆಡೆಯನ್ನ ಎತ್ತಿ ಬುಸುಗುಟ್ಟುತ್ತಾ ಗಿಳಿಯನ್ನ ಕಚ್ಚಿಬಿಡುತ್ತೆ. ಆಗ ಅಲ್ಲೇ ಇದ್ದ ವ್ಯಕ್ತಿ ಗಿಳಿಯನ್ನ ನೋಡಿ, ಅರೆ ಇದೇನು ಮಾಡೋದಕ್ಕೆ ಹೋದೆ ಅಂತ ಕೇಳ್ತಾನೆ. ಆಗ ಗಿಳಿ ಜಿಂಕೆ ಹೇಳಿದ ಮಾತಿಂದ ಸ್ಫೂರ್ತಿಯನ್ನ ಪಡ್ಕೊಂಡು, ನಾನು ಹಾವಿಗೆ ಸಹಾಯವನ್ನ ಮಾಡಿದೆ, ಆದ್ರೆ ಹೀಗ್ಯಾಕಾಯ್ತು ಅಂತ ಪ್ರಶ್ನೆಯನ್ನ ಕೇಳುತ್ತೆ. ಆಗ ಆ ವ್ಯಕ್ತಿ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾನೆ, ಸಹಾಯ ಮಾಡೋದೇ ಆದ್ರೆ ಸಿಂಹದ ಮರಿಗಳಂತವರಿಗೆ ಸಹಾಯವನ್ನ ಮಾಡು, ವಿಷಕಾರೋ ಜೀವಿಗಳಿಗೆ ಅಲ್ಲ. ಮನಸ್ಸಿನಲ್ಲಿ ವಿಷ ತುಂಬಿರೋರಿಗೆ ನಾವು ಸಹಾಯವನ್ನ ಮಾಡಿದ್ರೆ ಪರಿಣಾಮ ಹೀಗೆ ಇರುತ್ತೆ ಅಂತ ಹೇಳ್ದ. ಸ್ನೇಹಿತರೆ, ಈ ಕತೆ ಸಣ್ಣದಾದ್ರೂ ಜೀವನದ ಬಹುದೊಡ್ಡ ಪಾಠವನ್ನೇ ಹೇಳುತ್ತೆ. ನೀವು ಯಾರಿಗಾದ್ರೂ ಸಹಾಯ ಮಾಡೋದೇ ಆದ್ರೆ ಅದಕ್ಕೆ ಗೌರವ ಕೊಡೋರಿಗೆ ಸಹಾಯವನ್ನ ಮಾಡಿ. ಇಲ್ಲದೆ ಹೋದ್ರೆ ನಿಮ್ಮ ದಯಾಗುಣವನ್ನೇ ಅನೇಕರು ನಿಮ್ಮ ದೌರ್ಬಲ್ಯ ಅಂದುಕೊಳ್ತಾರೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಂದು ವೇಳೆ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಷ್ಟು ಪ್ರೋತ್ಸಾಹವನ್ನ ನೀಡಿ. ಧನ್ಯವಾದಗಳು.